Hey everyone, welcome back to Math Ganit YouTube channel. In today's class, we are going to discuss about the problems from the exercise 6.1 from the lesson Triangles and its properties. Move on to the first question. In the triangle PQR, D is the midpoint of QR. Triangle PQR ನೋಡಿ ಫಿಗರ್ ಕೊಟ್ಟಿದ್ದಾರೆ. ಟ್ರಯಾಂಗಲ್ PQR ಅಲ್ಲಿ ಏನು ಹೇಳಿದ್ದಾರೆ? ಡಿ ಈಸ್ ದ ಮಿಡ್ ಪಾಯಿಂಟ್. ಡಿ ಏನಾಗಿದೆ? ಮಿಡ್ ಪಾಯಿಂಟ್ ಆಫ್ ಕ್ಯೂ ಆರ್. ಕ್ಯೂ ಆರಿನ ಮಿಡ್ ಪಾಯಿಂಟು ಡಿ ಅಂತ ಹೇಳಿದ್ದಾರೆ. ಏನು ಕೇಳಿದ್ದಾರೆ ನೋಡಿ, ಪಿ ಎಮ್ ಈಸ್ ಡ್ಯಾಶ್. ಪಿ ಎಮ್ ಅಂತಂದರೆ ಏನಂತ ಕೇಳಿದ್ದಾರೆ. ಪಿ ಎಮ್ ಏನು ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ, ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಇದು ಏನಂತ ಹೇಳ್ತೀವಿ? ಪಿ ಎಮ್ ಅನ್ನು ಆಲ್ಟಿಟ್ಯೂಡ್ ಅಂತ ಹೇಳ್ತೀವಿ. ಸೊ ಪಿ ಎಮ್ ಈಸ್ ವಾಟ್ ಹಿಯರ್? ಪಿ ಎಮ್ ಈಸ್ ವಾಟ್? ಆಲ್ಟಿಟ್ಯೂಡ್. ಆ್ಯಂಡ್ ಪಿ ಡಿ ಈಸ್ ಡ್ಯಾಶ್. ಪಿ ಡಿ ಏನು ಅಂತ ಹೇಳಿ ಕೇಳ್ತಿದ್ದಾರೆ ನೋಡಿ. ಪಿ ಡಿ ಈ ಲೈನು ಏನಂತ ಹೇಳಿ ಕೇಳ್ತಿದ್ದಾರೆ. ಪಿ ಡಿ ನಿಮಗೆ ಗೊತ್ತಿದೆ. ದಿಸ್ ಈಸ್ ವಾಟ್ ಟೆಲ್ ಮಿ? ಮಿಡ್ ಪಾಯಿಂಟ್. ಇಲ್ಲೇನು ಹೇಳ್ತಾರೆ? ಡಿ ಅನ್ನೋದು ಏನು? ಇದು ಮಿಡ್ ಪಾಯಿಂಟ್ ಆಗಿರೋದ್ರಿಂದ ಸೊ ಇದು ಏನು? ಮೀಡಿಯನ್. ಸೊ ಪಿ ಡಿ ಏನು? ಪಿ ಡಿ ಈಸ್ ವಾಟ್? ಮೀಡಿಯನ್. ಮೀಡಿಯನ್ ಅಂದರೆ ಡಿ ಏನಾಗಿದೆ? ಮಿಡ್ ಪಾಯಿಂಟ್. ಯಾವುದಕ್ಕೆ? ಇಲ್ಲಿ ಕ್ಯೂ ಡಿ ಮತ್ತು ಕ್ಯೂ ಡಿ ಆ್ಯಂಡ್ ಡಿ ಆರ್ ಏನು? ಮಿಡಲ್. ಡಿ ಅನ್ನೋದು ಮಿಡಲ್ ಇದೆ ಈ ಲೈನಿಗೆ, ಮಿಡ್ ಪಾಯಿಂಟ್ ಆಗಿರೋದ್ರಿಂದ ಸೊ ಇದು ಏನು? ಪಿ ಡಿ ಈಸ್ ದ ಮೀಡಿಯನ್. ಈಸ್ ಕ್ಯೂ ಎಮ್ ಈಸ್ ಈಕ್ವಲ್ಸ್ ಟು ಎಮ್ ಆರ್. ಏನು ಹೇಳ್ತಿದ್ದಾರೆ? ಕ್ಯೂ ಎಮ್ ಈಸ್ ಈಕ್ವಲ್ಸ್ ಟು ಎಮ್ ಆರ್ ಹೌದಾ ಅಂತ ಹೇಳಿ ಕೇಳಿದ್ದಾರೆ. ಎಮ್ ಈಸ್ ನಾಟ್ ಎ ಮಿಡ್ ಪಾಯಿಂಟ್. ವಿಚ್ ಈಸ್ ದ ಮಿಡ್ ಪಾಯಿಂಟ್? ಡಿ ಈಸ್ ದ ಮಿಡ್ ಪಾಯಿಂಟ್. ಡಿ ಮಿಡ್ ಪಾಯಿಂಟು, ಎಮ್ ಮಿಡ್ ಪಾಯಿಂಟ್ ಆಗಿಲ್ಲ. ಸೊ ಏನಾಗೋದಿಲ್ಲ, ಇವೆರಡು ಕ್ಯೂ ಎಮ್ ಆ್ಯಂಡ್ ಎಮ್ ಆರ್ ನಾಟ್ ಈಕ್ವಲ್. ಯಾಕೆ ಈಕ್ವಲ್ ಅಲ್ಲ ಅಂದರೆ ಎಮ್ ಈಸ್ ನಾಟ್ ಅ ಮಿಡ್ ಪಾಯಿಂಟ್, ಡಿ ಈಸ್ ಅ ಮಿಡ್ ಪಾಯಿಂಟ್. ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಡ್ರಾ ರಫ್ ಸ್ಕೆಚಸ್ ಆಫ್ ದ ಫಾಲೋಯಿಂಗ್. ಇಲ್ಲಿ ಕೊಟ್ಟಿದ್ದಾರೆ ಎ ಬಿ ಸಿ 3 ಕ್ವಶನ್ಸು. ಅದಕ್ಕೆ ರಫ್ ಡಯಾಗ್ರಾಮನ್ನು ಡ್ರಾ ಮಾಡಿ ಅಂತಂದೇಳಿ ಹೇಳ್ತಿದ್ದಾರೆ ನೋಡಿ. ಇನ್ ಟ್ರಯಾಂಗಲ್ ಎ ಬಿ ಸಿ, ಬಿ ಇ ಈಸ್ ದ ಮೀಡಿಯನ್. ಟ್ರಯಾಂಗಲ್ ಎ ಬಿ ಸಿಯನ್ನು ಡ್ರಾ ಮಾಡಬೇಕು. ಅದರಲ್ಲಿ ಮೀಡಿಯನ್ ಏನಾಗಿರಬೇಕು? ಬಿ ಇ ಈಸ್ ದ ಮೀಡಿಯನ್ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ಫಸ್ಟ್ ಫಿಗರಲ್ಲಿ ನಾವು ಟ್ರಯಾಂಗಲನ್ನು ಎ ಬಿ ಸಿ ಡ್ರಾ ಮಾಡಿದರೆ ಇಲ್ಲಿ ಎ ಬಿ ಸಿ ಈಸ್ ಅ ಟ್ರಯಾಂಗಲ್ ಆ್ಯಂಡ್ ಏನು ಹೇಳಿದ್ದಾರೆ? ಬಿ ಇ ಈಸ್ ದ ಮೀಡಿಯನ್. ಇದೇನು? ಮಿಡ್ ಪಾಯಿಂಟು. ಬಟ್ ನಾನಿಲ್ಲಿ ಡ್ರಾ ಮಾಡಿರೋದು ಮಿಡಲ್ ಆಗಿಲ್ಲ ನೋಡಿ. ಇನ್ನೊಂದು ಸರಿ ರಿಪೀಟ್ ಮಾಡ್ತೀನಿ ಡಯಾಗ್ರಾಮನ್ನು. ಟ್ರಯಾಂಗಲ್ ಎ ಬಿ ಸಿ. ಸೊ ಮಿಡ್ ಪಾಯಿಂಟು ಎ ಮತ್ತು ಸಿಗೆ ಮಿಡ್ ಪಾಯಿಂಟ್ ಏನಂತ ತಗೊಂಡ್ರೆ ಇದಂತ ಹೇಳಿ ತಗೊಂಡ್ರೆ ನೀವು ಮೆಷರ್ ಮಾಡಿ ಡ್ರಾ ಮಾಡಿ. ಸೊ ದಿಸ್ ಈಸ್ ಬಿ ಇ. B is what? Midpoint. Okay. Move on to the next question. In the triangle PQR, PQ and PR are altitudes of a triangle. ಟ್ರಯಾಂಗಲ್ PQR ಇದೆ. ಆ ಟ್ರಯಾಂಗಲ್ PQR ಅಲ್ಲಿ PQ ಮತ್ತು PR ಎರಡು ಆಲ್ಟಿಟ್ಯೂಡ್ ಆಫ್ ಅ ಟ್ರಯಾಂಗಲ್ ಅಂತ ಹೇಳ್ತಿದ್ದಾರೆ. ಇದು ಯಾವಾಗ ಪಾಸಿಬಲ್? ಎರಡೆರಡು ಆಲ್ಟಿಟ್ಯೂಡ್ ಯಾವಾಗ ಪಾಸಿಬಲ್ ಅಂದರೆ ದಟ್ ಟ್ರಯಾಂಗಲ್ ಶುಡ್ ಬಿ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. ಟ್ರಯಾಂಗಲ್ ಪಿ ಕ್ಯೂ ಆರ್. ಈ ಟ್ರಯಾಂಗಲ್ ಪಿ ಕ್ಯೂ ಆರ್ ಅಲ್ಲಿ ಅವ್ರು ಏನು ಹೇಳಿದ್ದಾರೆ? ಪಿ ಕ್ಯೂ ಆ್ಯಂಡ್ ಪಿ ಆರ್ ಇವೇನು ಆಲ್ಟಿಟ್ಯೂಡು. ಮತ್ತು ಇದೇನಾಗಿದೆ ಅಂತಂದರೆ ಪರ್ಪೆಂಡಿಕ್ಯುಲರ್ ಆಗಿದೆ. ಆರ್ ಪಿ ಈಸ್ ಪರ್ಪೆಂಡಿಕ್ಯುಲರ್ ಟು ಪಿ ಕ್ಯೂ. ಇವೆರಡು ಏನಾಗಿದೆ? ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ ಇವೆರಡು ಏನು? ಆಲ್ಟಿಟ್ಯೂಡ್ಸ್ ಆಫ್ ಅ ಟ್ರಯಾಂಗಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇನ್ ದ ಟ್ರಯಾಂಗಲ್ ಎಕ್ಸ್ ವೈ ಝೆಡ್, YL ಈಸ್ ಆ್ಯನ್ ಆಲ್ಟಿಟ್ಯೂಡ್ ಇನ್ ದ ಎಕ್ಸ್ಟೀರಿಯರ್ ಆಫ್ ದ ಟ್ರಯಾಂಗಲ್. ಟ್ರಯಾಂಗಲ್ಲು ಎಕ್ಸ್ ವೈ ಝೆಡ್ ಅಂತ ಹೇಳಿದ್ದಾರೆ. ಎಕ್ಸ್ ವೈ ಝೆಡ್ ಟ್ರಯಾಂಗಲಲ್ಲಿ ಆಲ್ಟಿಟ್ಯೂಡ್ YL ಏನಾಗಿರಬೇಕು? ಆಲ್ಟಿಟ್ಯೂಡ್ ಆಗಿರಬೇಕು. ಅದು ಏನಾಗಿರಬೇಕು? ಎಕ್ಸ್ಟೀರಿಯರ್ ಆಫ್ ದ ಟ್ರಯಾಂಗಲ್. ಅಂದರೆ ಎಕ್ಸ್ಟೀರಿಯರ್ ಅಂದರೆ ಹೊರಗಡೆ, ಟ್ರಯಾಂಗಲಿನ ಹೊರಗಡೆ ಆಲ್ಟಿಟ್ಯೂಡ್ ಬರಬೇಕು ಅಂತ ಹೇಳಿ ಹೇಳ್ತಿದ್ದಾರೆ. ನೋಡಿ, ಇಲ್ಲಿ ನಾವು ಏನು ಮಾಡ್ತೀವಿ? ಅಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲನ್ನು ಡ್ರಾ ಮಾಡ್ತೇವೆ. ಯಾಕೆ ಅಂತಂದರೆ ಆಲ್ಟಿಟ್ಯೂಡು ಹೊರಗಡೆ ಬರಬೇಕು. ಆಲ್ಟಿಟ್ಯೂಡ್ ಯಾವಾಗ ಫಾರ್ಮ್ ಆಗುತ್ತೆ ನಿಮಗೆ ಗೊತ್ತಿದೆ? 90 ಡಿಗ್ರಿ ಫಾರ್ಮ್ ಆಗುತ್ತೆ ಅಲ್ವಾ? ಸ್ಟ್ರೈಟು ವರ್ಟೆಕ್ಸಿಂದ ಸ್ಟ್ರೈಟಾಗಿ ಲೈನನ್ನು ಡ್ರಾ ಮಾಡಬೇಕು ಬೇಸ್ ಸೈಡಿಗೆ. ಆವಾಗ ನಿಮಗೆ ಆಲ್ಟಿಟ್ಯೂಡ್ ಸಿಗುತ್ತೆ. ಸೊ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಎಕ್ಸ್ ವೈ ಝೆಡ್ ಅನ್ನೋದು ಒಂದು ಟ್ರಯಾಂಗಲ್ ಅಂತಂದರೆ ಅವ್ರು ಹೇಳಿರೋ ಪ್ರಕಾರ YL ಅಂತ ಕನ್ಸಿಡರ್ ಮಾಡಿವಿ. ಅದು ಆಲ್ಟಿಟ್ಯೂಡು ನಿಮಗೆ ಗೊತ್ತಿದೆ. ವರ್ಟೆಕ್ಸಿಂದ ಸ್ಟ್ರೈಟ್ ಬೇಸ್ ಲೈನಿಗೆ ಡ್ರಾ ಮಾಡಿದಾಗ ಅದೇನಾಗಿರುತ್ತೆ? ಆಲ್ಟಿಟ್ಯೂಡ್ ಆಗಿರುತ್ತೆ. ಎಕ್ಸ್ಟೀರಿಯರ್ ಅಂತ ಹೇಳಿದ್ದಾರೆ ನೋಡಿ. ನಮಗೆ YL ಎಲ್ಲಿ ಬಂದಿದೆ? ಹೊರಗಡೆ, ಟ್ರಯಾಂಗಲಿನ ಹೊರಗಡೆ ಬಂದಿದೆ. ಓಕೆ. ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವೆರಿಫೈ ಬೈ ಡ್ರಾಯಿಂಗ್ ದ ಡಯಾಗ್ರಾಮ್ ಇಫ್ ದ ಮೀಡಿಯನ್ ಆ್ಯಂಡ್ ಆಲ್ಟಿಟ್ಯೂಡ್ ಆಫ್ ಅನ್ ಐಸೋಸೆಲೆಸ್ ಟ್ರಯಾಂಗಲ್ ಕ್ಯಾನ್ ಬಿ ಸೇಮ್. ವೆರಿಫೈ ಬೈ ಡ್ರಾಯಿಂಗ್ ದ ಡಯಾಗ್ರಾಮ್.
ಡಯಾಗ್ರಾಮನ್ನು ಡ್ರಾ ಮಾಡಿ ವೆರಿಫೈ ಮಾಡಿ. ಏನಂತ ವೆರಿಫೈ ಮಾಡಿ? ಮೀಡಿಯನ್ನು ಮತ್ತು ಆಲ್ಟಿಟ್ಯೂಡ್ ಆಫ್ ಐಸೋಸೆಲೆಸ್ ಟ್ರಯಾಂಗಲ್ ಕ್ಯಾನ್ ಬಿ ಸೇಮ್ ಅಂತ ಹೇಳಿ ಡ್ರಾ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ಐಸೋಸೆಲೆಸ್ ಟ್ರಯಾಂಗಲ್ಲು ನಿಮಗೆ ಗೊತ್ತಿದೆ. ಏನು ಐಸೋಸೆಲೆಸ್ ಟ್ರಯಾಂಗಲ್ ಅಂತ ಅಂದರೆ ದ ಟ್ರಯಾಂಗಲ್ ಇನ್ ವಿಚ್ 2 sides ಆರ್ ಈಕ್ವಲ್. ಇದು ಒಂದು ಟ್ರಯಾಂಗಲನ್ನು ಡ್ರಾ ಮಾಡಿದೆ ಅಂತ ಇಟ್ಕೊಳ್ಳಿ. ಎ ಬಿ ಸಿ ಅನ್ನೋದು ಒಂದು ಟ್ರಯಾಂಗಲ್ಲು. ಇದರಲ್ಲಿ ಈ ಸೈಡು ಮತ್ತು ಈ ಸೈಡು ಏನಾಗಿದೆ? ಸೇಮ್ ಇದೆ. ಸೊ ಇದನ್ನು ನಾವು ಏನಂತ ಹೇಳಿ ಕರಿತೀವಿ? ಐಸೋಸೆಲೆಸ್ ಟ್ರಯಾಂಗಲ್ ಅಂತ ಹೇಳಿ ಕರಿತೀವಿ. ಓಕೆ, ಐಸೋಸೆಲೆಸ್ ಟ್ರಯಾಂಗಲಲ್ಲಿ 2 sides ಏನಾಗಿರುತ್ತೆ? ಈಕ್ವಲ್ ಮೆಷರ್ಮೆಂಟ್ ಇರುತ್ತೆ. ಏನು ಹೇಳಿದ್ದಾರೆ ಅವರು? ಮೀಡಿಯನ್ನು ಮತ್ತು ಆಲ್ಟಿಟ್ಯೂಡು ಎರಡು ಏನಾಗಿದೆ? ಸೇಮ್ ಅಂತ. ಇವಾಗ ನೋಡಿ, ಮೀಡಿಯನ್ ಅಂತಂದರೆ ಮಿಡ್ ಪಾಯಿಂಟ್ ಅಲ್ವಾ? ವರ್ಟೆಕ್ಸಿಂದ ಬೇಸ್ ಲೈನಿನ ಮಿಡ್ ಪಾಯಿಂಟ್. ನೋಡಿ, ಇದೇ ನಿಮಗೆ ಮಿಡ್ ಪಾಯಿಂಟ್ ಆಗುತ್ತೆ. ಸೊ ಇಲ್ಲಿಂದ ನೀವು ಡ್ರಾ ಮಾಡಿ ಲೈನನ್ನು ಇಲ್ಲಿ ಡ್ರಾ ಮಾಡಿದ್ರಿ ಅಂತಂದರೆ ಇದಕ್ಕೆ ಒಂದು ನೇಮನ್ನು ಕೊಡಿ. ನೀವು ಎ ಬಿ ಸಿ ಕೊಟ್ಟಿದ್ದಾರಲ್ವ, ಇದನ್ನು ಡಿ ಅಂತ ಕನ್ಸಿಡರ್ ಮಾಡಿದರೆ ಎ ಡಿ ಅನ್ನೋದು ಏನು? ಮಿಡ್ ಪಾಯಿಂಟು. ಮತ್ತು ಹಾಗೆಯೇ ವರ್ಟೆಕ್ಸ್ ಅಂತಂದರೆ ನಿಮಗೆ ಗೊತ್ತಿದೆ, ಸ್ಟ್ರೈಟ್ ಫ್ರಮ್ ವರ್ಟೆಕ್ಸಿಂದ ಸ್ಟ್ರೈಟ್ ಲೈನನ್ನು ಡ್ರಾ ಮಾಡ್ತೀರಲ್ವ ನೀವು. ಇಲ್ಲಿ ಡ್ರಾ ಮಾಡಿದರೆ ಮಿಡಲ್ ಆಯಿತೋ ಅಥವಾ ಇಲ್ಲೋ ಅನ್ನೋದು ಕನ್ಸಿಡರ್ ಮಾಡಲ್ಲ. ಬಟ್ ಇಲ್ಲಿ ಲೈನನ್ನು ಡ್ರಾ ಮಾಡಿದಾಗ ಆ್ಯಂಗಲ್ ಏನಾಗಿರಬೇಕು? 90 ಡಿಗ್ರಿ ಆಗಿರಬೇಕು. ಸೊ ಹಿಯರ್ ಇಲ್ಲಿ ಡಿ ಮಿಡ್ ಪಾಯಿಂಟ್ ಆಗಿರೋದ್ರಿಂದ ಬಿ ಡಿ ಈಸ್ ಈಕ್ವಲ್ಸ್ ಟು ಡಿ ಸಿ. AD is a median and also AD is altitude. Hence it is verified. Okay.